ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಶಿವಮೊಗ್ಗದ ಹೊನ್ನಾಳಿ ರಸ್ತೆಯಲ್ಲಿರೋ ವರ್ಟೆರಾ ಡಿನ್ನರ್ವೇರ್ ಅನ್ನೋ ಬಹುರಾಷ್ಟ್ರೀಯ ಕಂಪನಿಯಿಂದ 20ಕ್ಕೂ ಹೆಚ್ಚು ಕಾರ್ಮಿಕರು ಅಂಗವಿಕಲರಾಗಿ ಹೋಗಿದ್ದಾರೆ. ಈ ಕಂಪನಿಯಲ್ಲಿ ಅಡಕೆ ಹಾಳೆಗಳಿಂದ ಊಟದ ತಟ್ಟೆಗಳನ್ನು ತಯಾರಿಸಲಾಗುತ್ತೆ. ಇಲ್ಲಿನ ಕಾರ್ಮಿಕರಿಗೆ ಪ್ರತಿದಿನ ಸಾಮರ್ಥ್ಯಕ್ಕಿಂತ ಹೆಚ್ಚು ಉತ್ಪಾದನಾ ಗುರಿ ನಿಗದಿ ಮಾಡಲಾಗುತ್ತೆ. ಇದರಿಂದಾಗಿ ಸದಾ ಒತ್ತಡದಲ್ಲೇ ಕೆಲಸ ಮಾಡುವಾಗ ಇವರ ಕೈ ಬೆರಳುಗಳು ಯಂತ್ರಕ್ಕೆ ಸಿಕ್ಕಿ ಕತ್ತರಿಸಿ ಹೋಗ್ತಿವೆ. ಹೀಗೆ ಗಾಯಗೊಂಡವರಿಗೆ ಚಿಕಿತ್ಸೆ ಮಾತ್ರ ನೀಡಲಾಗ್ತದೆ. ಆನಂತರ ಕೆಲಸ ಮಾಡಲು ಸಾಧ್ಯವಿದ್ದರೆ ಮಾತ್ರ ಕೆಲಸ, ಇಲ್ಲದೆ ಹೋದಲ್ಲಿ ಮನೆಯಲ್ಲೇ ಇರಬೇಕಾಗತ್ತೆ. ಯಾವುದೇ ಪರಿಹಾರ ಸಿಗದೆ ಕಾರ್ಮಿಕರ ಬದುಕು ದುಸ್ತರವಾಗಿ ಹೋಗಿದೆ. ಆದರೆ ಕಾರ್ಮಿಕ ಇಲಾಖೆ ಇದರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳತ್ತ ಒಂದು ನೋಟ ಸುದ್ದಿಪುತ್ತಿಯಲ್ಲಿ. ಮಂಗಳೂರಿನಲ್ಲಿ ವಿಜಯ್ ದಿವಸ್ ಆಚರಣೆ, ಹುತಾತ್ಮ ಯೋಧರ ಸ್ಮಾರಕಕ್ಕೆ ಹೂಗುಚ್ಛ ಇಡುವ ಮೂಲಕ ಗೌರವ, ಎನ್ಸಿಸಿ ವಿದ್ಯಾರ್ಥಿಗಳು ಮಾಜಿ ಸೈನಿಕರಿಂದ ನಮನ. ಗುಲ್ಬರ್ಗಾದಲ್ಲಿ ನಕಲಿ ಫುಡ್ ಆಫೀಸರ್ ಬಂಧನ, ಗ್ಯಾಸ್ ಕೊಡಿಸುವುದಾಗಿ ಶರಣಯ್ಯ ನೀಲಕಂಠಯ್ಯ ಸಾರ್ವಜನಿಕರಿಗೆ ವಂಚನೆ ಮಾಡ್ತಾ ಇದ್ದ ಅನುಮಾನಗೊಂಡ ಜನರು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಿಲ್ಲದ ಕಾಡಾನೆಗಳ ಹಾವಳಿ, ಆಲೂರಿನ ವಾಟೇಪುರದಲ್ಲಿ ವ್ಯಕ್ತಿಯೋರ್ವನ ಮೇಲೆ ದಾಳಿ, ಗಾಯಗೊಂಡ ಬೋಪಯ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲು. ಸ್ಥಳಕ್ಕೆ ಭೇಟಿ ನೀಡದ ಅರಣ್ಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಚಿಕ್ಕಮಗಳೂರಿನ ಗ್ರಾಮಾಂತರ ಠಾಣೆ ಬಾಗಿಲು ತಟ್ಟಿದ ವಿವಾಹಿತ ಪ್ರೇಮಿಗಳು, ಪೋಷಕರ ವಿರೋಧದಿಂದ ಹೆದರಿ ಪೊಲೀಸ್ ಮೊರೆ ಹೋದ ವೆಂಕಟೇಶ್ ಮತ್ತು ಆಶ್ರಿಯ. ಬೆಂಗಳೂರಿನಲ್ಲಿ ಡಿಇಡಿ ಓದುವಾಗ ಪ್ರೀತಿಸಿದ ಪ್ರೇಮಿಗಳು. ಮೈಸೂರಲ್ಲಿ ಮುಂದುವರೆದ ಮರಳಿನ ರಗಳೆ, ನೂತನ ಮರಳು ನೀತಿ ಖಂಡಿಸಿ ಸಂಸದ ವಿಶ್ವನಾಥ್ ಪ್ರತಿಭಟನೆ. ಮೈಸೂರಲ್ಲಿ ತೊಗಲಕ್ ಸಾಮ್ರಾಜ್ಯ ಇದೆ ಅಂತ ಆರೋಪ, ಕಾರ್ಮಿಕರ ಹಿತ ಕಾಪಾಡಲು ಒತ್ತಾಯ. ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ 53ನೇ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಜೆಡಿಎಸ್ ಕಾರ್ಯಕರ್ತರು ಎಚ್ಡಿಕೆ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಮಂಡ್ಯದಲ್ಲಿ 25 ಅಡಿ ಎತ್ತರದ ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು. 1,000 ಬಡ ಮಹಿಳೆಯರಿಗೆ ಸೀರೆ ವಿತರಿಸಿದ್ರು. ಚಿಕ್ಕಬಳ್ಳಾಪುರದಲ್ಲಿ 53 ಕೆಜಿಯ ಕೇಕ್ ಕತ್ತರಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಚಿಕ್ಕಮಗಳೂರು, ಚಾಮರಾಜನಗರದಲ್ಲೂ ಕುಮಾರಸ್ವಾಮಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ರಕ್ತದಾನ, ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು.